ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಮಿಸ್ಟೇಕ್ಸ್ ಮಾಡೋದು ಸಹಜ. ಅದು ಸಣ್ಣ ಮಕ್ಕಳೇನು ದೊಡ್ಡವರು ಎಷ್ಟೊಂದು ಸಾರಿ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ, ಎಷ್ಟೇ ಎಕ್ಸ್ಪೀರಿಯನ್ಸ್ ಆದ್ರೂ. ಸೊ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತಂದರೆ, ಮಕ್ಕಳಿಗೆ ಆದಷ್ಟು ಮಿಸ್ಟೇಕ್ಸ್ ಮಾಡೋದಕ್ಕೂ ಬಿಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಮಗು ತನ್ನ ಮಿಸ್ಟೇಕ್ಸಿಂದ ತಾನೇ ರಿಯಲೈಸ್ ಮಾಡಿಕೊಂಡು ಕಲ್ತ್ರೆ ಮಗುಗೆ ಬೇಗ ಮೆಚುರಿಟಿನೂ ಬರುತ್ತೆ. ಮತ್ತು ಮಗು ಥಿಂಕ್ ಮಾಡುತ್ತೆ, ನಾನು ಇನ್ನೊಂದೇನೋ ಕೆಲಸ ಮಾಡಬೇಕಾದ್ರೆ ಇದರಲ್ಲಿ ಏನು ಮಿಸ್ಟೇಕ್ ಆಗುತ್ತೆ ಅಂತ ಆದಷ್ಟು ಅದಕ್ಕೆ ಯೋಚನೆ ಮಾಡೋ ಕೆಪಾಸಿಟಿನೂ ಅದರ ಏಜಿಗೆ ತಕ್ಕಂಗೆ ಬೆಳ್ಕೊಂಡು ಹೋಗುತ್ತೆ. ಅದಕ್ಕೇನೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತಂದರೆ, ಮಗುಗೆ ಆದಷ್ಟು ಮಿಸ್ಟೇಕ್ಸ್ ಮಾಡಲಿಕ್ಕೂ ಬಿಡಿ. ಅದಕ್ಕೆ ಗೈಡೆನ್ಸು ನಿಮ್ದು ಬೇಕಾಗಿತ್ತು ಅಂತಂದರೆ ಆದಷ್ಟು ಪ್ರೀತಿಯಿಂದ ಗೈಡೆನ್ಸ್ ಕೊಡಿ ಮಿಸ್ಟೇಕ್ ಆದವಾಗ ಅಂತ ಹೇಳ್ತಾರೆ. ಅದನ್ನು ಮತ್ತೆ ಬೇರೆ ರೀತಿಯಲ್ಲಿ ಅದಕ್ಕೆ ಟಾಂಟ್ ಮಾಡದೆ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಮಿಸ್ಟೇಕ್ಸ್ನ ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾರೆ. ಅದಾದಮೇಲೆ ಮಗುಗೆ ಏನಾದರೂ ನೀವು ಹೇಳಬೇಕು ಅಂತ ಇತ್ತು ಅಂತಂದರೆ ಮೊದಲು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಇದೆಲ್ಲ ಇನಿಷಿಯಲ್ ಸ್ಟೇಜಲ್ಲಿ. ಫಾರ್ ಎಕ್ಸಾಂಪಲ್, ಚಿಕ್ಕವರಿರೋವಾಗ ಮಗು ಸುಳ್ಳು ಹೇಳ್ಬಾರ್ದು ಅಂತ ಮಗುಗೆ ನೀವು ಹೇಳ್ಕೊಡ್ತಿದ್ದೀರಾ ಅಂತಂದರೆ ಮೊದಲು ನೀವು ಸುಳ್ಳು ಹೇಳೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ನೀವು ಸುಳ್ಳು ಹೇಳ್ಬಾರ್ದು ಮಗು ಮುಂದ್ಗಡೆ. ಅಟ್ಲೀಸ್ಟ್ ನಿಮ್ಗೇನೋ ಬೇರೆ ಸಿಚುವೇಶನ್ಸ್ ಇದ್ದವಾಗ ಬೇರೆ ಕಡೆ ಏನೋ ಹೇಳಬೇಕು ಅಂತ ಇದ್ರೂ ಮಗು ಮುಂದ್ಗಡೆ ಆದಷ್ಟು ಸುಳ್ಳು ಹೇಳ್ದೇ ಇರೋದು ನಾನು ನೋಡಿಕೊಂಡು ಮಗು ಕಲ್ತ್ಕೊಳುತ್ತೆ. ಏಕೆ ಅಂತಂದರೆ, ನಾವೇ ಸುಳ್ಳು ಹೇಳ್ಬಿಟ್ಟು ಮಗುಗೆ ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ರೆ ಮಗು ಸುಳ್ಳು ಹೇಳ್ದೇ ಇರಲ್ಲ, ಲಾಜಿಕಾಗಿ ಥಿಂಕ್ ಮಾಡುತ್ತೆ. ಸೊ ಹಂಗಾಗ್ಬಿಟ್ಟು ಆದಷ್ಟು ಮಗುಗೆ ನೀವೇನಾದರೂ ಕಲಿಸ್ಬೇಕು ಅಂತಂದರೆ ನೀವು ಮೊದಲು ಅದನ್ನು ಫಾಲೋ ಮಾಡಿ. ಅದಾದಮೇಲೆ ನೆಕ್ಸ್ಟು ಮಗುಗೆ ಫ್ರೀಡಮ್ಮು ಅಕಾರ್ಡಿಂಗ್ ಟು ದೇರ್ ಏಜ್ ನೀವು ಎಷ್ಟು ಫ್ರೀಡಮ್ ಕೊಡಬೇಕು ಅನ್ನೋದನ್ನು ಪೇರೆಂಟ್ಸ್ ಆದರೂ ನೀವು ಡಿಸೈಡ್ ಮಾಡಬೇಕು, ಮಗುದು ಮೆಂಟಾಲಿಟಿಗೆ ತಕ್ಕಂಗೆ. ಸೊ ಫ್ರೀಡಮ್ ಕೊಟ್ಟವಾಗ ಏನಾಗುತ್ತೆ ಅಂತಂದರೆ, ಮಗುಗೆ ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡುವಂಥ ಕೆಪಾಸಿಟಿ ಬೆಳೆಯುತ್ತೆ. ಅದರಿಂದ ಮಗು ತಾನು ಏನೇ ಮಾಡಬೇಕು ಅಂತ ಅಂದ್ರೂ ಅದಕ್ಕೊಂದು ನನಗಿದ್ರಿಂದ ಪೇರೆಂಟ್ಸಿಂದ ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ ಅನ್ನೋವಂಥ ಒಂದು ಅಟ್ಲೀಸ್ಟ್ ಮೆಂಟಲಿ ಫ್ರೀ ಅದಿರುತ್ತೆ. ಹಂಗಾಗ್ಬಿಟ್ಟು ಅದಕ್ಕೇನೇ ಗೋಲ್ಸ್ ರೀಚ್ ಆಗಬೇಕು ಅಂತಂದ್ರೂ ಅದು ಫ್ರೀಯಾಗಿ ಅದಕ್ಕೆ ಹೆಂಗೆ ಬೇಕೋ ಹಂಗೆ ಯೋಚನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಮಗು ಗೋಲ್ಸ್ನ ರೀಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ನೀವು ಫ್ರೀಡಮ್ ಕೊಟ್ಟಷ್ಟು. ಆಮೇಲೆ ಅದಕ್ಕೆ ಇಂಡಿಪೆಂಡೆನ್ಸೂ ಬರುತ್ತೆ. ನೀವು ಫ್ರೀಡಮ್ ಕೊಡ್ತಾ ಅದು ಇಂಡಿಪೆಂಡೆಂಟಾಗಿ ಅದು ಕೆಲಸ ಮಾಡುವಂಥ ಕೆಪಾಸಿಟಿನೂ ಅದು ಕಲ್ತ್ಕೊಳ್ಳುತ್ತೆ. ಸೊ ಇನ್ನೊಂದಷ್ಟು ಟಿಪ್ಸ್ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.